ಲೀಸ್ಟ್ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಹೋಗಿ ಬಂದೂರ್ಗೆ ಹೋಗಿ ತಗೊಳ್ಳಿ. ಅಷ್ಟೇ ಗೈಸ್. ನಮ್ಮ ವೆಂಕಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಗೈಸ್. ಉಪವಾಸ ತಪ್ಪಕ್ಕೆ ಉಪ್ಪಿಟ್ಟು ಮಾಡ್ತಾವೆ ನೋಡಿ ಗೈಸ್. ಪೂಜೆ ಎಲ್ಲ ಮಾಡಿ ಉಪ್ಪಿಟ್ಟು ಮಾಡ್ತಾವನೆ ಗೈಸ್ ವೆಂಕಿ. ತಾಟ್ ಮುಟ್ಬಿಟ್ಟು ನಾಳೆ ನೋಡು ಕೇಳೋರು ದಿಕ್ಕಿರೋದಿಲ್ಲ. ಅವಾಗ ಈ ಸ್ಟಾಪಿನ ನಡೆಸ್ತೀನಿ, ನಾ ಕೇಳಿ 100 ರೂಪಾಯಿ ನಡೆಸ್ತೀನಿ, ನಾಳೆ 30 ರೂಪಾಯಿ ಕೊಡ್ತಾರೆ. ಹಬ್ಬದಲ್ಲಿ ಯಾವ್ಯಾವ ಹಬ್ಬದಲ್ಲಿ ಏನೇನು ಡಿಮ್ಯಾಂಡ್ ಇರ್ತವೆ ಅದ್ರ ಮಾಡಕ್ ಹೋದ್ರೆ ಡಿಮ್ಯಾಂಡ್ ಕಮ್ಮಿ. ಗಣಪತಿ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗದೊಂದು ಲಾಗೆ ಸ್ವಾಗತ ಸುಸ್ವಾಗತ. ಇವತ್ತು ಉಪವಾಸ ಹಬ್ಬ ಗೈಸ್. ನಮ್ಮ ಮಮ್ಮಿ ಅದಕ್ಕೆ ಬೆಳಗ್ಗೆನೆ ಗರಂ ಆಗ್ಬಿಟ್ಟದೆ, ಏನೋ ತಂದ್ಕೊಟ್ಟಿಲ್ಲ ಅಂತ. ಅಳಸನೆ ತಂದಿಲ್ಲ, ಯಾಕಿರೋರೆ ಇಬ್ರು ಒಂದು ಅಳಸನೆ ತಕೊಂಡ್ ಏನ್ ಮಾಡ್ಕವ ಅಲ್ವಾ? ಅಳಸನೆ ತಂದ್ಕೊಟ್ಟಿಲ್ಲ ಅಂತಲ್ಲ, ಬರೀ ಅಳಸನೆ ಮಾತ್ರ. ಅಪ್ಪ ನೀನ್ ಸುಮ್ಗಿರಪ್ಪ ನೀನು. ಏನ್ ಬರೀ ಅಳಸನೆ ಮಾಡ್ರಿ, ಏನ್ ತರ್ಬೇಕಮ್ಮ? ಉಪ್ಪಿಟ್ಟಿಗೆ ತರೋಕಿಲ್ವಾ ರವೆ? ಹೇಳ್ದೆ ನೀನು ಈಗ ಅದಕ್ಕೆ ಬಗ್ಳುತ್ತಾ ಇಲ್ವಾ? ಈಗ ಬಂದ್ಮೇಲೆ ಹೇಳಿದ್ರೆ ಅಲ್ಲಿ ಹೊರಗಡೆ ಇದ್ದಾಗ್ಲಿ ಹೇಳಿ ತಗೊಬತ್ತೀನಿಲ್ವಾ? ಇಷ್ಟೊತ್ತಿಗೆ ಏನ್ ಬೇಕಾಗಿಲ್ಲ, ಹೇಳ್ತೇನೆ ಏನ್ ಬೇಕು ಅಂತ ಕೇಳ್ದೆ. ಬಂದ್ ಈಗ ಮಾಡ್ತಾ ಇದೀಯಾ? ಈಗ ಚಪಾತಿ ಮಾಡ್ಕೊಡ್ತಾ ತಾನೆ? ಈಗ ಮಾಡ್ಕೊಡ್ತಾವ, ನೀವ್ ಮಧ್ಯಾಹ್ನಕ್ಕೆ ಮಾಡ್ಬೇಕು. ಆಯ್ತು ತಂದು ಕೊಡ್ತೀನಿ ಬಿಡು. ಅವಾಗ ಊಟ ಬೆಳೆ ಹಿಂಗೆ ಇದ್ಬಿಟ್ರೆ ಆಗೋಯ್ತಾ? ಊಟ ಬಿಡಿ. ನಾಳೆದ್ ಇವತ್ತೇ ಮಾಡ್ಕೋಬೇಕು. ನೀನು ಜವಾಬ್ದಾರಿ ತಕ್ಕದಾನೆ ಮಾಡ್ತಾನೆ ಎಲ್ಲಾನು. ಆಯ್ತು ಬಿಡಪ್ಪ, ನೀನು ನನಗೆ ಜವಾಬ್ದಾರಿಯೇ ಇಲ್ಲ. ದೊಡ್ಡನಾಗ್ಬಿಟ್ಟು ನನಗೆ ಜವಾಬ್ದಾರಿಯೇ ಇಲ್ಲ. ನನಗೆ ಜವಾಬ್ದಾರಿ ಬರ್ತದೆ, ಆಮೇಲೆ ಗೊತ್ತಾಯ್ತದೆ ಜವಾಬ್ದಾರಿ ಅಂದ್ರೆ ಏನು. ಆಯ್ತು. ಮಗ 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 ಅಂದ್ರೆ ಅನ್ನೋದೇ ಇಲ್ಲ. ನಾ ಫೋನಲ್ಲಿ ಮಾತಾಡ್ತಿರ್ತಿದ್ದಾನೆ, 1 hour ಆದ್ರೂ ಫೋನಲ್ಲಿ ಮಾತಾಡ್ತಿದ್ದಾನೆ, ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಅವಾಗ ಮಾತಾಡ್ಲಿಲ್ಲ, ಈಗ ಇಲ್ಲಿ ಬಂದ್ಮೇಲೆ ಅವಾಗ್ಲೇ ಅದೇ ಆ ತಕ್ಷಣ ಕಟ್ ಮಾಡಿದೀನಿ. ವಿಡಿಯೋ ಮಾಡಿ ಇದ್ ಮಾಡ್ತಾ ಇದ್ದೆ ನೀನು. ಏನು ಮಾಡಿ ತಂದ ಇಲ್ಲ. ಈಗ ಬೈಬೇಡ, ಏನ್ ಬೇಕು ಹೇಳು. ಲೀಸ್ಟ್ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಹೋಗಿ ಬಂದೂರ್ಗೆ ಹೋಗಿ ತಗೊಳ್ಳಿ. ಅಷ್ಟೇ ಗೈಸ್. ನಮ್ಮ ವೆಂಕಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಗೈಸ್. ಉಪವಾಸ ತಪ್ಪಕ್ಕೆ ಉಪ್ಪಿಟ್ಟು ಮಾಡ್ತಾವೆ ನೋಡಿ ಗೈಸ್. ಪೂಜೆ ಎಲ್ಲ ಮಾಡಿ ಉಪ್ಪಿಟ್ಟು ಮಾಡ್ತಾವನೆ ಗೈಸ್ ವೆಂಕಿ. ಮನೆ ಕೆಲಸ ನಮ್ ಗಂಡೆ ಮಾಡುತ್ತೆ. ಇಲ್ಲೊಂದು ವೈರ್ ಕಟ್ ಆಗಿತ್ತು. ಈ ಕರಿ ನನ್ನ ಮಗನ ಕಕ್ಕ ಬರ್ತಾ ಇದೆ, ಗಾಡಿನೇ ಪಂಚರ್ ಆಗೋಯ್ತು. ಎಣ್ಣೆನೇ ಕಟ್ಟಾಗೈತೆ, ಸಾಕಿರ್ಲಿಲ್ಲ. ತುಂಡ ಇದ್ದಲ್ಲ ಅವತ್ತಂತಿ. ಕೇಳ್ದಿಕ್ಕಪ್ಪ. ಪಂಚರ್ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ಗಾಡಿನ ಅಲ್ಲೇ ನಿಲ್ಸ್ಬಿಟ್ಟು. ನಿನ್ ಕೆಲ್ ತಿಳಿಸ್ತೀನಿ ಬಾ ಮಗನೇ, ಈಗ 1 ಗಂಟೆ ಗಾಡಿಯ ಹಂಗೆಲ್ಲ ತಳ್ಕೊರ್ಬೇಕಾಯ್ತು. ಬಾ ಮಗನೇ, ಈಗ ತಿಳಿಸ್ತೀನಿ ಬಾ. ಈಗ ಅಲ್ಲೇ ಯಾಕೆ ಬಂದೆ ತಿಳಿಸ್ತೀನಿ ಬಾ. ಈಗ ನಿನ್ನ ಕೈಲಿ ತಿಳಿಸ್ತೀನಿ ಈಗ 1 ಗಂಟೆ ನನ್ನ ಮಗನೇ. ಗೈಸ್ ಪಂಚರ್ ಆಗಿತ್ತು ಗಾಡಿ. ಏಕ ಪಂಪಲ್ಲಿ ಬ್ಲೋ ಹೊಡ್ಕ ಒಂದು ಪಂಚರ್ ಹಾಕಿಸ್ತಾ ಇದ್ದೀನಿ ಬಂದಲ್ಲಿ. ಗೈಸ್ ಮಳೆ ಸಿಕ್ಕಾಬಟ್ಟೆ 2 ಸಲ ಬಂತು, ಕಲೆಕ್ಷನ್ಗೆ ಹೋಗಲಿಲ್ಲ. ನಮ್ಮ ಮಮ್ಮಿ ಈಗ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಉಪ್ಪಿಟ್ಟು ಮತ್ತು ಹೆಸರುಬೇಳೆ. ಆಗಲೇ ಹಲಸಿನ ತಿನ್ಕೊಬಿಟ್ಟಾಗ 30 ರೂಪಾಯಿ. ನಮ್ಮ ಮಮ್ಮಿ ಏನಂದ್ರು ಸಣ್ಣ ತಗೋಬ ಅಂತಂದ್ರು ಗೈಸ್. ಇಷ್ಟೊಪ್ಪಿಟ್ಟು ಕೇಳಿದ್ರೆ 100 ರೂಪಾಯಿ ಹೇಳಿದ್ರು. ನಾನು ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು, ನೀನೇ ಮಡಿಕೋ ಹಳಸಿನಿಂದ 100 ರೂಪಾಯಿ ಹಳಸಿನ ಬೇಡ ನನಗೆ ಅಂದ್ಬಿಟ್ಟು 30 ರೂಪಾಯಿಗೆ ಹಳಸಿನ ತಗೋಬ ಅಂತಂದ್ರು. 30 ರೂಪಾಯಿ ಹಳಸಿನ ತಗೊಂಡೆ. ನಂದೇನ್ ತಪ್ಪಿಲ್ಲ, ಅವ್ರು ಹೇಳಿದ್ನ ನಾನು ಪಾಲಿಸಿದೀನಿ ಅಷ್ಟೇ ಗೈಸ್. ಏನ್ ಗೊತ್ತಾ ಗೈಸ್, ಈಗ ಅವ್ರೇನಾದ್ರು ಹೇಳಿದ್ನ ನಾವ್ ಕೇಳಲಿಲ್ಲ ಅಂದ್ರೂ ಬೈತಾರೆ, ಕೇಳಿದ್ರು ಬೈತಾರೆ.
ಕೇಳ್ದೇನೆ ಬೈಸ್ಕಮ್ಮ, ಕೇಳ್ಬಿಟ್ಟು ಬೈಸ್ಕೊಳ್ಳೋದಕ್ಕೆ. ಹಬ್ಬದಲ್ಲಿ ಜಾಸ್ತಿ ತರ್ಬೇಕು ಅಂತ ಗೊತ್ತಿಲ್ಲ ನಿಮ್ಗೆ. ಏನಮ್ಮ ಜಾಸ್ತಿ ತರೋದು? ಈಗ್ಲಾರು ತರ್ತಾರೆ, ಹಾ, ಈಗ್ಲಾರು ತಗೊಬರುತ್ತಾನೆ. ಹೋಗಿದ್ದಲ್ಲ ಅಲ್ಲಿ. ಅಲ್ಲಿ ಇರ್ಲಿಲ್ಲ, ಹಳಸ್ನಿನೆಲ್ಲ ಮುಚ್ಬಿಟ್ಟಿದ್ರು. ಮಳೆ ಬಂದಿತ್ತಲ್ಲ, ಟಾಟ್ ಮುಚ್ಬಿಟ್ಟು ಹೋಗೋರೆ. ನಾಳೆಗ್ ನೋಡು ಕೇಳೋರು ದಿಕ್ಕಿರೋದಿಲ್ಲ. ಅವಾಗ ಈ ಸ್ಟಪ್ಪಿನ ಹಳಸ್ನಿನ ನಾ ಕೇಳಿ 100 ರೂಪಾಯಿ ಹಳಸ್ನಿನ ನಾಳೆ 30 ರೂಪಾಯಿ ಕೊಡ್ತಾರೆ. ತಗೊಬ ನಾಳೆಗೆ. ನಾಳೆ ತಿಂದ್ರೆ ಹಬ್ಬದಲ್ಲಿ ಯಾವ್ಯಾವ ಹಬ್ಬದಲ್ಲಿ ಏನೇನು ಡಿಮ್ಯಾಂಡ್ ಇರ್ತವೆ ಅದ್ರ ಮಾಡಕ್ ಹೋದ್ರೆ ಡಿಮ್ಯಾಂಡೇ ಕಮ್ಮಿ ಆಗ್ಬಿಡಿ. ಗಣಪತಿ ಹಬ್ಬದಲ್ಲಿ ಗಣಪತಿ ಹಬ್ಬ ಆಗೋ ಗಂಟೆ ಅಷ್ಟೇ ಗಣಪತಿಗಳಿಗೆ ಡಿಮ್ಯಾಂಡ್, ಮಾರನೆಗೆ ಗಣಪತಿಗೆ ಡಿಮ್ಯಾಂಡೇ ಇರೋದಿಲ್ಲ. ಹಂಗೆ ಗೈಸ್, ಈಗ ನೋಡಿ ಇವತ್ತು ಹೂಗೆ ರೈಟ್ ಜಾಸ್ತಿ, ನಾಳೆಗೆ ಹೂ ರೈಟ್ ಕಮ್ಮಿ ಆಗೋಯ್ತದೆ. ಹಬ್ಬ ಇರೋದಿಲ್ಲಲ್ಲ, ಹಂಗಾಗಿ 30 ದಿನದ ಹಬ್ಬ. ಇಲ್ಲಿ ಬರೀ ನಮ್ಮ ಮೈಸೂರು ಡಿಸ್ಟ್ರಿಕ್ ಈ ಕಡೆ ಮಾತ್ರ ಮಾಡೋದು. ನಮ್ಮ ಚಾಮರಾಜನಗರದಲ್ಲಿ ಉಪವಾಸದ ಹಬ್ಬ ಅಂದರೆ ಯಾವ ಹಬ್ಬ, ಏನು ಹಬ್ಬ ಅಂತ ಕೇಳ್ತಾರೆ. ಹಂಗಂದ್ರೆ ಉಪವಾಸದ ಹಬ್ಬ ಅಂದರೆ ಏನು ಅಂತ ಕೇಳ್ತಾರೆ. ನೀನು ಅಲ್ಲಿ ಗಂಟು ಬೇಡ, ಈ ಬುಜ್ಜಳ್ಳಿ ಈ ಕಡೆ ಮಂಡ್ಯ ಬುಜ್ಜಳ್ಳಿ, ಹಾಂ, ಕಿರ್ಗೋಲ್ ಸೈಡು ಆ ಕಡೆ ಹೋದ್ರೆ ಉಪವಾಸದ ಹಬ್ಬ ಮಾಡೋದೇ ಇಲ್ಲ ಅಂತಲ್ಲ ಅಲ್ಲಿ ಯಾರುವೆ. ನಮಗೂ ಗೊತ್ತಲ್ಲ ಚಾಮರಾಜನಗರದಲ್ಲಿ ಮಾಡೋದಿಲ್ಲ ಅಂತ. ಆದರೆ ನಮ್ಗೆ ಅಭ್ಯಾಸ ಆಗೋದಿಲ್ಲ ಈ ಸೈಡು, ಈ ಸೈಡು. ನಮ್ಮ ಈ ಕಡೆ ಮಂಡ್ಯ ಮೈಸೂರು ಈ ಕಡೆನೇ ಹಬ್ಬಗಳನ್ನ ಜಾಸ್ತಿ ಮಾಡೋದು. ಆ ಕಡೆ ಎಲ್ಲ ಜಾಸ್ತಿ ಹಬ್ಬ ಮಾಡಲ್ಲ. ನಮ್ಮ ಚಾಮರಾಜನಗರದಲ್ಲಿ ಪಕ್ಷನೂ ಮಾಡಲ್ಲ ಗೈಸ್, ನಾವು ಮಾಡಲ್ಲ ಪಕ್ಷನ. ನಾವು ಬೆಂಡ್ರಡಿ ಮಾರಮ್ಮನ್ ಮಾತ್ರ ಮಾಡೋದು ಹಬ್ಬನ ಗೈಸ್. ನಮ್ಮ ಮನೆ ಕಡೆ ಪಕ್ಷ ಮಾಡಲ್ಲ. ನಾವು ಯಾರು ಚಾಮರಾಜನಗರದವ್ರು ಯಾರು ಪಕ್ಷ ಮಾಡಲ್ಲ ಆಲ್ಮೋಸ್ಟ್ ಜಾಸ್ತಿ. ಅಂದರೆ ಈ ಬೆಂಡ್ರಡಿ, ಮೇಗ್ಲುಂಡಿ, ಪನರುಂಡಿ, ಎಕ್ಕೋಟಾರ ಅಲ್ಲೇ ಹೋಗಿ ಸೇರ್ಕೊಂಡಿರೋರು ಮಾಡ್ತಾರೆ. ಆ ಕಡೆಯವ್ರು ಯಾರು ಇದನ್ನ ಮಾಡಲ್ಲ, ಪಿತೃಪಕ್ಷ ಮಾಡಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಮ್ಮ ಮಮ್ಮಿಗೂ ಗೊತ್ತಿಲ್ಲ. ನಮ್ಮ ಅಪ್ಪ ಏನೋ ಹೇಳ್ತಿದ್ರು ಆವಾಗ, ಅದು ನಿಜನ ಸುಳ್ಳು ಅಂತ ನನಗೂ ಗೊತ್ತಿಲ್ಲ. ಹಲೋ ಮಮ್ಮಿ, ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ಈಗ ಹಪ್ಳ ಹಾಕ್ತಾ ಇದ್ದಾರೆ ಮಮ್ಮಿ, ಮತ್ತೆ ಬಜ್ಜಿ ಹಾಕ್ತಾ ಇದ್ದೀರಾ? ಮತ್ತೆ ಇಲ್ಲ ಅಂದ್ರೆ ಮತ್ತೆ ಒಗ್ಗರಣೆ ಹಾಕ್ತಾವನಿ ಹೆಸರು ಬೇಳೆಗೆ ಒಗ್ಗರಣೆ ಹಾಕ್ತಾ ಇದ್ದಾರಂತೆ ಗೈಸ್. ನೋಡಿ ಗೈಸ್, ಹೆಸರು ಬೇಳೆಗೆ ಒಗ್ಗರಣೆ ಹಾಕ್ತಾ ಇದ್ದಾರಂತೆ. ನಮ್ಗೆ ಇಷ್ಟ ತನಕ ಒಗ್ಗರಣೆ ಹಾಕಿದ್ರು, ಈಗ ಹೆಸರು ಬೇಳೆಗೆ ಒಗ್ಗರಣೆ ಹಾಕ್ತಾರೆ. ಹೌದು, ಮನೆ ಒಳಗೆ ಮಾಡಬೇಕು. ನೀನು ಹೊರಗಡೆ ಮಾಡಿ ನಮ್ಮಿಂದ ಬೆಳೆದ ನಾವು ಕಂಟೆಂಟ್ ಕೊಟ್ಟು ಅಂತ ಅನ್ಸ್ಕೊಳ್ಳೋದು ಬೇಡ. ಬೇಡ, ನಮ್ಮ ಮನೆಯವರಿಂದನೇ ಬೆಳೆಮ. ಹೊರಗಡೆಯವರೆಲ್ಲ ನಾವು ಕಂಟೆಂಟ್ ಕೊಟ್ಟು ನಾವು ಮಾಡ್ದ ನಾವು ಬೆಳೆಸೋ ಅನ್ನೋದಕ್ಕೆ ಎಡಿಟ್ ಮಾಡೋದು ನಾನು, ಬೆಳಗಾನ ಕೂತ್ಕೊಂಡು ತಮ್ನಿಲ್ ಹುಡುಕಿ ಹಾಕೋದು ನಾನು. ಬಂದು ವಿಡಿಯೋದಲ್ಲಿ ಬಂದು ಎರಡು ಮಾತಾಡೋದಕ್ಕೆ ನಾವು ಬೆಳೆಸ್ತಾ ಅಂತಾರೆ. ಏನ ಎಣ್ಣೆಗಾಕಿ ಹಪ್ಳನ ಯಾವ್ದು ಮನೇಲಿ ಮಾಡಿರೋದಾ ಇಲ್ಲ ರೆಡಿಮೇಡ? ಇದು ಯು ಡಿಜಿಟಲ್ ಬಾಕ್ಸ್ ಎಲ್ಲ GTPL ಬಾಕ್ಸ್ ಗೈಸ್. ಬಾಕ್ಸ್ ಚೇಂಜ್ ಮಾಡಿದಾಗ ಇದರಲ್ಲಿ ಒಂದು 20 ಬಾಕ್ಸಸ್ ಬರ್ತವೆ. ಅವಾಗ ಕೊಟ್ಟಿದ್ದ ಬಾಕ್ಸ್ನ ನಮ್ಮ ಮಮ್ಮಿ ಎಲ್ಲ ಜೋಪಾನವಾಗಿ ಎತ್ತು ಮಡಿಕೊಂಡು ಹೆಚ್ಚು ಕಮ್ಮಿ ಈಗ 3 ವರ್ಷ ಆಯ್ತಲ್ಲ ಮಮ್ಮಿ GTPL ಹಾಕಿ. ಯು ಡಿಜಿಟಲ್ ಇತ್ತು, ಚೇಂಜ್ ಮಾಡಿ 3 ವರ್ಷ ಆಯ್ತು. 3 ವರ್ಷದಿಂದ ಒಂದು 10 ಬಾಕ್ಸ್ನ ಎಷ್ಟು ಜೋಪಾನ ಮಾಡೋರು ನೋಡಿ ನಮ್ಮ ಮಮ್ಮಿ. ಇನ್ನು ನಮ್ಮನ್ನೆಷ್ಟು ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ. ಇಲ್ಲಪ್ಪ ಏನೋ ಹೇಳ್ತಾನೆ ಅಂದ. ಏನೋ ಅಪ್ಪ ನನಗಿನ್ನೂ 30 ವರ್ಷ ಆಗಿಲ್ಲ. ನನಗಿನ್ನು 30 ವರ್ಷ ಆಗಿಲ್ಲ. ನೀವು 30 ವರ್ಷ ಆಗಿಲ್ಲ, 30 ವರ್ಷ ಆಗಿಲ್ಲ. ಇನ್ನು ಜಸ್ಟ್ 28. ಮಮ್ಮಿ ನಂಗೆ ಆಯ್ತಾನೆ 30 ವರ್ಷ ನೀನು ಹುಡುಗಿ ನೋಡೋದಿಲ್ಲ ಇನ್ನು ಅಂತಿದ. ಈಗ ಆಯ್ತಲ್ಲ, ಫಿಕ್ಸ್ ಆಯ್ತಲ್ಲ. ಎಷ್ಟು ಸತಿ ಹೇಳಿದ್ರೆ ನೀನೇ ಕನ್ಫ್ಯೂಸ್ ಮಾಡ್ಕೊಂಡಿದೀಯ. ನಮ್ಮ ಮಮ್ಮಿಗೆ ಸ್ಟಾರ್ಟಿಂಗ್ ನಾನು ಮದುವೆ ವಿಚಾರ ಬಂದೆ ಫುಲ್ ಕನ್ಫ್ಯೂಸ್ ಮಾಡಿ 30 ವರ್ಷ ಅನ್ನೋ ಮಾಡ್ಬಿಡೋದು. ಈಗ ಪಕ್ಕ ಈಗ ಮೊನ್ನೆ ಬಂದಾಗ ನಂದೇ ಬೇರೆ ಆಫರ್ ಇವ್ನೇ ಬೇರೆ ಆಫರ್ ಬರ್ತದೆ ಅಂತ ಅನ್ಕೊಂಡ್ಬಿಟ್ಟೆ. ನಾನು ಚಿಕ್ಕವನಲ್ವಾ ಅನ್ಬಿಟ್ಟು ನನಗಿಂತ 1 ವರ್ಷ ಚಿಕ್ಕವನು ಅಷ್ಟೇ. ಅವನು 1 ವರ್ಷ ಚಿಕ್ಕವನು. ಸೇಮ್ ಇಬ್ರಿಗೂ ಒಂದೇ ಬತ್ತು ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಮಾಡಿಸಿದ್ವಲ್ಲ ಅದು.
ಡಿಸೆಂಬರ್ ಎಂಟಲ್ಲಿ ಹುಟ್ಟಿರೋದು ಇದು 12 14. 14 ಮಾರ್ಚು ಮಾರ್ಚ್. ಅವನು 1999 9 ಅವನು 1998. ಆಧಾರಲ್ಲಿರೋದು 8 ನಾನು 1999 ನನ್ನ 1997. 30 ವರ್ಷ ಆಯ್ತಲ್ಲ. ಯಾವ 30 ವರ್ಷ ಏನಿಲ್ಲ ಕಣಲ್ಲ. ಎಲ್ಲಿ ಡಿಸೆಂಬರ್ 8 ಡಿಸೆಂಬರ್ ಬಂದ್ರೆ ಲೆಕ್ಕ. ಡಿಸೆಂಬರ್ 31 ಹುಟ್ಟು ನಿನಗೆ ಅಷ್ಟೇ ಮಗ 97 ತಾನೇ ಅಂತಕನ್ ಬಾ. ಇಲ್ಲಪ್ಪ ಎಷ್ಟು ಇನ್ನು 16 ದಿನಕ್ಕೆ ಈಗ ಮಮ್ಮಿ ಇವನು ನನ್ನ ಜೊತೆ ನಿಂತಿದ್ರೆ ನಿನ್ಗೆ ವಯಸ್ಸಾಗೋದು ಜಾಸ್ತಿ ಇರೋದು. ನಾನು ಹೆಂಗೆ ಕಿಟ್ಕೊಳ ಇನ್ನು ಚಿರ ಇವಾಗ ಕಣ ನಾನು ಏನ ಚಿರ ಇವಾಗ ನಾನೇನ್ ಮಾಡು ಮುಕ್ಕದ ಫೇಸಲ್ಲೇ ಗೊತ್ತಾಯ್ತು. ಫೇಸ್ ಮಾಸ್ಕ್ ಎಲ್ಲ ಮಾಡ್ಕೊಂಡು ಗ್ಲೌ ಮಾಡ್ಕೊತೀನಿ ಹಿಂದೆ ಮುಖ. ಚಿರಾಯಿಗೊಂದು ಆಧಾರ್ ಕಾರ್ಡ್ ಫೋಟೋ ನೋಡಿಸಿ ಆದ್ರೆ ಅಮೂಲ್ ಬೇಬಿ ಇದ್ದಂಗೆ ಒಳಗೆ ಇನ್ನೂ ಅಮೂಲ್ ಬೇಬಿ ಇದ್ದಂಗೆ. ನನ್ನ ಜೊತೆಲಿ ಓದ್ತಿದ್ ಹುಡುಗರುಗಳೆಲ್ಲ ನೋಡಿದ್ರೆ ದಾನ್ ದಡೀನ್ ಇದ್ದಂಗ. ನಾನೇ ಇನ್ನು ಅದೆಲ್ಲ ಏನಂತಿದ್ದ ಗೊತ್ತಾ ದರ್ಶ? ನಮ್ಮ ಮಮ್ಮಿ ಇನ್ನೊಂದು ಮಾತಾಡೋದು ದರ್ಶ, ನೀನು ದಪ್ಪಾಗೆ ದುಡುವಾಗಿ ಇದ್ದಿದ್ರೆ ನಿಮ್ಮ ಅಪ್ಪ ಇದ್ದಂಗೆ ನೀನು ಮದುವೆ ಮಾಡೋರು. ನೀನ್ ಸಣ್ಣಾಗಿದೆಯಾ ನೀನು ಬೆಳೆಸಿರೋದು ಇವ್ರ ತಪ್ಪು. ಸಣ್ಣಕ್ಕ ನಮ್ಮ ಅವನ ಕೈಲಿ ಯಾವ ಗಂಡೈಕ್ಲು ದಪ್ಪ ಆಗೋದಿಲ್ಲ. ಅಯ್ಯಯ್ಯೋ ಗುಡ್ಡ ಇಲ್ಲಿ ಕೇಳಿ ಗುಡ್ಡನ್ ಬೆಳೆಸಲ್ಲ, ಗುಡ್ಡನು ಸಣ್ಣಕ್ಕೆ ಇರೋದು. ನಾನ್ ಬೆಳೆಸಲ್ಲ, ನಾನು ಸಣ್ಣಕ್ಕೆ ಇರೋದು. ನಮ್ ಗಂಡು ಹಚ್ಚು, ಅದು ಸಣ್ಣಕ್ಕೆ ಇರೋದು. ಆರೋಗ್ಯವಾಗಿದ್ದಾರೆ ಯಾರು? ಆರೋಗ್ಯವಾಗಿದ್ದೀವಿ ನಮ್ಮ ಮಮ್ಮಿ ಕೈಲಿ. ಗೈಸ್ ಗಂಡು ಮಕ್ಳುಗಳು ಯಾರು ದಪ್ಪ ಬೆಳಿಲ್ಲ. ಹೆಣ್ಮಕ್ಳುಗಳು ಬೇಕಾದ್ರೆ ಹೇಳ್ತೀನಿ ಕೇಳೋದು ಇಷ್ಟ ಯಾರು ದಪ್ಪ ಆಗೋರೆ ಅಂತ. ಬೇಡ ಬಿಡು, ಆಮೇಲೆ ನೋಡ್ಬಿಟ್ಟು ನಮ್ಮ ಅಣ್ಣ ನನ್ ದಪ್ಪ ಅಂದ್ಬಿಟ್ಟು ಅವ್ರಿಗೆ ಅರ್ಥ ಆಗ್ಬಿಟ್ಟು ಅಲ್ವಾ ಮಮ್ಮಿ?